ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯ ಕರೆಂಟ್ ಬಿಲ್ಲು ಅಂದ್ರೆ ವಿದ್ಯುತ್ ಬಿಲ್ಲು ಝೀರೋ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಈ ಸರ್ಕಾರದ ಈ ಒಂದು ಯೋಜನೆಯಿಂದ ಖಂಡಿತವಾಗ್ಲೂ ಝೀರೋ ಬರುತ್ತೆ. ಪ್ರತಿ ತಿಂಗಳು ಬೆಸ್ಕಾಂಗೆ ಹಣ ಕೊಡೋ ಬದಲು ನೀವು ಬೆಸ್ಕಾಂನಿಂದ ಹಣವನ್ನ ಪಡಿಬಹುದು. ಅಂದ್ರೆ ನೀವೇನ್ ಬಿಲ್ ಕಟ್ತಿರಲ್ಲ, ಅದ್ರ ಬದಲಾಗಿ ನೀವೇ ಬೆಸ್ಕಾಂನಿಂದ ಹಣವನ್ನ ಪಡ್ಕೋಬಹುದು. ಅಥವಾ ಯಾವುದೇ ಒಂದು ವಿದ್ಯುತ್ ಕಂಪನಿಯಿಂದ ನೀವೇ ಹಣವನ್ನ ಆದಾಯವನ್ನ ಗಳಿಸಬಹುದು. ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸಾವಿರಾರು ಜನ ಆಗ್ಲೇ ಈ ಒಂದು ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಆದ್ರೆ ಇನ್ನು ಲಕ್ಷಾಂತರ ಜನರಿಗೆ ಈ ಒಂದು ವಿಷಯ ಗೊತ್ತೇ ಇಲ್ಲ. ಸರ್ಕಾರ ನೀಡ್ತಿರುವಂತ ಈ ಸೌಲಭ್ಯವನ್ನ ತಿಳಿದೇ ಇದ್ರೆ ಮುಂದಿನ ವರ್ಷಗಳಲ್ಲಿ ನೀವು ತುಂಬಾ ಸಫರ್ ಪಡ್ಬೇಕಾಗುತ್ತೆ. ಈ ಒಂದು ದೊಡ್ಡ ಅವಕಾಶವನ್ನ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳುವಂತಹ ಒಂದು ಮಾಹಿತಿ ಏನಿದೆ, ಅರ್ಜಿ ಹಾಕೋದಕ್ಕೆ ಮುನ್ನ ಪ್ರತಿಯೊಬ್ಬರು ತಿಳಿಬೇಕಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೀವು ನೋಡ್ಬೇಕು. ಸ್ನೇಹಿತರೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟುವಾಗ ಒಂದು ಪ್ರಶ್ನೆ ಎಲ್ಲರಿಗೂ ಒಂದು ಮನಸ್ಸಿಗೆ ಬಂದೇ ಬರುತ್ತೆ. ಈ ಬಿಲ್ ಯಾವಾಗ ಕಡಿಮೆ ಆಗುತ್ತೋ, ಗ್ರಾಮದಲ್ಲಿ ಇರ್ಲಿ ಅಥವಾ ಸಿಟಿನಲ್ಲಿ ಆಗ್ಲಿ, ವಿದ್ಯುತ್ ಬಿಲ್ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆ ಖರ್ಚಿನ ಪ್ರಮುಖ ಒಂದು ಇಂಪಾರ್ಟೆಂಟ್ ಭಾಗ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಸರ್ಕಾರ ಇದೇ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರವನ್ನ ತಂದಿದೆ ಅಂತಾನೆ ಹೇಳ್ಬೋದು. ಸೊ ಮೊದಲು ಈ ಯೋಜನೆ ಏನು ಎಂಬುದನ್ನ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅನ್ನುವಂಥದ್ದು. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯ ಉದ್ದೇಶ ಏನು ಅಂದ್ರೆ, ಪ್ರತಿಯೊಂದು ಮನೆಯ ಮೇಲ್ಛಾವಣಿಯಲ್ಲಿ ಸೌರ ವಿದ್ಯುತ್ ಘಟಕಗಳನ್ನ ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸುವಂತದ್ದು. ಸೊ ಅದರಿಂದ ಜನರ ವಿದ್ಯುತ್ ಬಿಲ್ ಅನ್ನ ಕಡಿಮೆ ಮಾಡುವಂತದ್ದು, ಅಥವಾ ವಿದ್ಯುತ್ ಅನ್ನ ಝೀರೋ ಅಂದ್ರೆ ₹1 ಇಲ್ದಂಗೆ ವಿದ್ಯುತ್ ಅನ್ನ ಕೊಡುವಂಥದ್ದು. ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆ ಹೆಚ್ಚಿಸುವುದು ಇದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಮತ್ತು ಪ್ರಮುಖವಾಗಿ ಜನರು ತಮ್ಮದೇ ವಿದ್ಯುತ್ ಉತ್ಪಾದಿಸಿಕೊಳ್ಳುವಂತೆ ಮಾಡುವುದು. ಸೋಲಾರ್ ಪ್ಯಾನೆಲ್ ಇಂದ ತಮ್ಮ ಮನೆಗೆ ಬೇಕಾಗುವಂತಹ ಏನು ಕರೆಂಟ್ ಏನಿದೆ, ವಿದ್ಯುತ್ ಏನಿದೆ, ಅದನ್ನ ಅವರೇ ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಇಲ್ಲಿ ಅನುವು ಮಾಡಿಕೊಳ್ಳುತ್ತೆ. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಸಣ್ಣ ವಿದ್ಯುತ್ ಕಾರ್ಖಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ನಿಮ್ಗೆ ಉಚಿತ ವಿದ್ಯುತ್ ಅನ್ನು ಕೂಡ ಕೊಡುವಂಥದ್ದು. ಸೊ ಇದರಲ್ಲಿ ನೀವು ಉಳಿದಂತಹ ವಿದ್ಯುತ್ ಅನ್ನ ಮಾರಾಟ ಕೂಡ ಮಾಡಿ ಅದರಿಂದ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು. ಅದನ್ನ ಹೇಗೆ ಅಂತ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಈ ಒಂದು ಯೋಜನೆಯಿಂದ ಏನ್ ಯೂಸ್ ಇದೆ ಜನರಿಗೆ, ಇದು ಸುಮಾರು ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಸೊ ಇದರಿಂದ ನಮ್ಗೆ ಏನಾದ್ರೂ ನಿಜವಾಗ್ಲೂ ಲಾಭ ಇದೆಯಾ? ಇವಾಗಲೇ ಗೃಹ ಜ್ಯೋತಿ ಇದೆಯಲ್ಲ ಅಂತ ನೀವು ಅನ್ಕೊಳ್ತಿರ್ಬೋದು. ಗೃಹ ಜ್ಯೋತಿಗಿಂತ ಬೆಟರ್ ಯಾಕೆ ಅನ್ನುವಂಥದ್ದು ನಿಮ್ಗೆ ಮುಂದೆ ಹೇಳ್ತೀನಿ. ನೋಡಿ, ಒಂದು ಉದಾಹರಣೆ ನೋಡೋದಾದ್ರೆ, ನೀವು ಪ್ರತಿ ತಿಂಗಳು 150ರಿಂದ 200 ಯೂನಿಟ್ ವಿದ್ಯುತ್ ಅನ್ನ ಬಳಸ್ತಾ ಇದೀರ ಅಂತ ಅನ್ಕೊಳ್ಳಿ. ಪ್ರತಿ ತಿಂಗಳು ಬಿಲ್ ಬರುತ್ತೆ. ಸೊ ಓಕೆನಾ, ಪ್ರತಿ ವರ್ಷ ₹1000 ನಿಮ್ಗೆ ಖರ್ಚಾಗುತ್ತೆ ಕರೆಂಟ್ ಬಿಲ್ಗೆ. ಆದ್ರೆ ಸೌರ ವಿದ್ಯುತ್ ಅನ್ನ ಅಳವಡಿಸಿದ ನಂತರ, ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿದ ನಂತರ ವಿದ್ಯುತ್ ಬಿಲ್ ಬಹಳಷ್ಟು ಕಡಿಮೆ ಆಗ್ಬೋದು. ಸೊ ಓಕೆನಾ, ಅದು ನಿಮ್ಗೆ ಒಂದು ಸಿಂಗಲ್ ಡಿಜಿಟ್ ಅಲ್ಲಿ ಕರೆಂಟ್ ಬಿಲ್ ಬರಬಹುದು. ಸೊ ಓಕೆನಾ, ಸೊ ಕೆಲವರಿಗೆ ಶೂನ್ಯ ಬಿಲ್ ಕೂಡ ಆಗಬಹುದು. ಇನ್ನು ಕೆಲವರಿಗೆ ವಿದ್ಯುತ್ ಬಿಲ್ ಝೀರೋ ಆಗ್ಬೋದು. ಸೊ ಹೆಚ್ಚುವರಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ, ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಹೆಚ್ಚುವರಿ ವಿದ್ಯುತ್ ಏನ್ ಬರುತ್ತೆ ಅಂದ್ರೆ, ನೀವು ಯೂಸ್ ಮಾಡಿ ಉಳಿದಂತಹ ವಿದ್ಯುತ್ ಏನಿರುತ್ತೆ ಆ ಒಂದು ನೀವು ಮಾರಾಟ ಮಾಡ್ಬೋದು. ಅಂದ್ರೆ ಗ್ರಿಡ್ಗೆ ಕಳಿಸ್ಬೋದು, ಅದನ್ನ ಮಾರಾಟ ಕೂಡ ಮಾಡ್ಬೋದು. ಸೊ ಭವಿಷ್ಯದಲ್ಲಿ ವಿದ್ಯುತ್ ದರ ಏರಿದ್ರೂ ಕೂಡ ಸೊ ನಿಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀಳೋದಿಲ್ಲ. ಅಂದ್ರೆ ಈ ಒಂದು ಸೋಲಾರ್ ಪ್ಯಾನಲ್ ಇಂದ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಿದ್ಯುತ್ ಅನ್ನ ಖರ್ಚು ಮಾಡ್ಬೋದು. ಅಥವಾ ಅದು ಜಾಸ್ತಿ ಉತ್ಪಾದನೆ ಆಯ್ತು ಅಂದ್ರೆ ಗ್ರಿಡ್ಗೆ ಕಳಿಸ್ಬೋದು, ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಅಥವಾ ಜಾಸ್ತಿ ಉತ್ಪಾದನೆ ಆದಾಗ ನೀವು ಅದನ್ನ ಮಾರಾಟ ಕೂಡ ಮಾಡಬಹುದು. ಓಕೆ, ಈ ಒಂದು ಯೋಜನೆಗೆ ಸರ್ಕಾರನು ಕೂಡ ಒಂದು ಸಬ್ಸಿಡಿಯನ್ನ ಕೊಡ್ತಿರುವಂತದ್ದು. ಆದ್ರೆ ಘಟಕಕ್ಕೆ ನೀವೇನಾದ್ರೂ ಸೋಲಾರ್ ಪ್ಯಾನೆಲ್ ಗಳನ್ನ ಈ ಒಂದು ಯೋಜನೆ ಮುಖಾಂತರ ಅಳವಡಿಸ್ಕೋಬೇಕು ಅಂದ್ರೆ, ಒಂದು ಘಟಕಕ್ಕೆ ಅಂದ್ರೆ ನಾವು ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಸೋಲಾರ್ ಪ್ಯಾನೆಲ್ ಅನ್ನ, ಒಂದು ಸಿಸ್ಟಮ್ ಅನ್ನ ಹಾಕ್ಸ್ಕೋಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಇದಕ್ಕೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಬ್ಸಿಡಿ ಎಷ್ಟು ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, 1 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸೋದಕ್ಕೆ ₹30,000 ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ಅದೇ 2 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ಗೆ ₹60,000 ಸಬ್ಸಿಡಿ ಸಿಗುತ್ತೆ. 3 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ ಅಳವಡಿಸೋದಕ್ಕೆ ₹78,000 ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. 3 ಕಿಲೋವ್ಯಾಟ್ ಗಿಂತ ಹೆಚ್ಚಿಗೆ ಏನಾದ್ರೂ ಬೇಕು ಅಂದ್ರೆ ನಿಮ್ಗೆ ಗರಿಷ್ಠವಾಗಿ ₹78,000 ಮಾತ್ರ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಎಷ್ಟು ಅಂತ ಗೊತ್ತಾಯ್ತು. ಹಾಗಾದ್ರೆ ನಿಮ್ಮ ಮನೆಗೆ ಎಷ್ಟು ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಯಾನೆಲ್ ಗಳು ಬೇಕು ಅನ್ನುವಂಥದ್ದನ್ನ ಹೇಗೆ ಕಂಡುಹಿಡಿಯೋದು?
ಅದಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು, ನೀವೇನಾದ್ರೂ ತಿಂಗಳಿಗೆ 100 ಯೂನಿಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಅಂದ್ರೆ ಕರೆಂಟ್ ಅನ್ನ 100 ಯೂನಿಟ್ ಒಳಗಡೆ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ 1 ಕಿಲೋವ್ಯಾಟ್ ನ ಸೋಲಾರ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಓಕೆನಾ, ಇದು ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ಇರುತ್ತೆ. ಸೊ ನೀವು ಎಷ್ಟು ಯೂನಿಟ್ ಅನ್ನು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದ್ರೂ 100 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇದ್ರೆ ತಿಂಗಳಿಗೆ 1 ಕಿಲೋವ್ಯಾಟ್ ನ ಅವಶ್ಯಕತೆ, ಅಂದ್ರೆ 1 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಸಿಸ್ಟಮ್ ಬೇಕಾಗುತ್ತೆ. ನೀವೇನಾದ್ರೂ 101ರಿಂದ 200 ಯೂನಿಟ್ ಒಳಗಡೆ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ 2 ಕಿಲೋವ್ಯಾಟ್ ನ ಒಂದು ಸೋಲಾರ್ ಸಿಸ್ಟಮ್ ಕೆಪಾಸಿಟಿ ಇರುವಂತದ್ದು ಬೇಕಾಗಿರುತ್ತೆ. ಅದೇ ನೀವೇನಾದ್ರೂ 201ರಿಂದ 300 ಯೂನಿಟ್ ಒಳಗಡೆ ನೀವೇನಾದ್ರೂ ಯೂಸ್ ಮಾಡ್ತಾ ಇದ್ರೆ 3 ಕಿಲೋವ್ಯಾಟ್ ನ ಸೋಲಾರ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಇಲ್ಲಿ ಹಲವಾರು ಜನರು ಮಾಡುವಂತ ತಪ್ಪು ಏನಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಸಾಮರ್ಥ್ಯದ ಘಟಕವನ್ನ ಆಯ್ಕೆ ಮಾಡುವಂತದ್ದು. ಸೊ ಹಾಗಾಗಿ ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ನೋಡಿ ನೀವು ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಕರೆಕ್ಟ್ ಆಗಿ ನೋಡಿ ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ. ಓಕೆ, ಇಲ್ಲಿವರೆಗೂ ನಾವು ಮಾತಾಡಿದ್ದು ಉಚಿತ ವಿದ್ಯುತ್ ಬಗ್ಗೆ. ಆದ್ರೆ ಈ ಒಂದು ಯೋಜನೆಯ ಇನ್ನೊಂದು ಬೆಸ್ಟ್ ಪಾರ್ಟ್, ಒಂದು ದೊಡ್ಡ ವಿಶೇಷತೆ ಏನು ಅಂದ್ರೆ, ಸೊ ಈ ಒಂದು ಯೋಜನೆಯ ಮುಖಾಂತರ ನಿಮ್ಮ ಮನೆಯ ಸೌರ ಘಟಕ ಅಂದ್ರೆ ಸೋಲಾರ್ ಪ್ಯಾನೆಲ್ ಘಟಕದಿಂದ ಏನಿರುತ್ತೆ ಅದು ಉತ್ಪಾದನೆ ಆಗಿ ನೀವು ಯೂಸ್ ಮಾಡಿ ಉಳಿದಂತಹ ವಿದ್ಯುತ್ ಅನ್ನ ನೀವು ಮಾರಾಟ ಕೂಡ ಮಾಡಿ ಅದರಿಂದ ಹಣವನ್ನು ಕೂಡ ನೀವು ಸಂಪಾದನೆ ಮಾಡಬಹುದು. ಅದು ಬೆಸ್ಕಾಂ ಆಗಿರ್ಬೋದು, ಸಿಸ್ಕಾಂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕಂಪನಿ ಯಾವ್ದಿರುತ್ತೆ ಆ ಒಂದು ಕಂಪನಿಗೆ ನೀವು ಮಾರಾಟವನ್ನ ಮಾಡಿ ಉಳಿದಂತಹ ವಿದ್ಯುತ್ ಅನ್ನ ಮಾರಾಟ ಮಾಡಿ ನೀವು ಅದರಿಂದ ಹಣವನ್ನ ಸಂಪಾದನೆ ಮಾಡಬಹುದು. ಸೊ ಇದು ಈ ಒಂದು ಯೋಜನೆಯ ಒಂದು ದೊಡ್ಡ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಇದಕ್ಕಾಗಿನೇ ಈ ಒಂದು ಯೋಜನೆ ಹೆಚ್ಚು ಫೇಮಸ್ ಆಗ್ತಾ ಇರುವಂತದ್ದು. ಸೊ ಇದರ ಜೊತೆಯಲ್ಲಿ ಇನ್ನೂ ದೊಡ್ಡದಾಗಿರುವಂತಹ ಲಾಭಗಳು ಇದೆ, ಬೆನಿಫಿಟ್ ಇದೆ ಈ ಒಂದು ಯೋಜನೆಯಿಂದ. ಏನಂದ್ರೆ ಸೌರ ಘಟಕದ ಬಾಳಿಗೆ ಸುಮಾರು 25 ವರ್ಷ ಇರುತ್ತೆ. ಅಂದ್ರೆ ನೀವು ಒಂದ್ ಸಾರಿ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಗಳನ್ನ ನಿಮ್ಮ ಮನೆಯ ಮೇಲೆ ಹಾಕ್ಸಿದ್ರೆ ನಿಮ್ಗೆ 25 ವರ್ಷಗಳ ಬಾಳಿಕೆ ಬರುತ್ತೆ. ಅಂದ್ರೆ 25 ವರ್ಷದವರೆಗೂ ನೀವು ಅದರಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ನಿಮ್ಮ ಮನೆಗೆ ಯೂಸ್ ಮಾಡ್ಕೊಂಡು ಅದನ್ನ ಮಾರಾಟ ಕೂಡ ಮಾಡಬಹುದು. ಮತ್ತೆ ಈ ಒಂದು ಯೋಜನೆಯಿಂದ 5 ವರ್ಷಗಳವರೆಗೆ ಉಚಿತ ನಿರ್ವಹಣೆ ಅಂದ್ರೆ ಮೇಂಟೆನೆನ್ಸ್ ಕೂಡ 5 ವರ್ಷಗಳವರೆಗೆ ಉಚಿತ ಇರುತ್ತೆ ಅಂತಾನೆ ಹೇಳ್ಬೋದು. ಅದರ ಜೊತೆಯಲ್ಲಿ 10 ವರ್ಷಗಳವರೆಗೆ ಬ್ಯಾಂಕ್ ಸಾಲ ಸೌಲಭ್ಯನೂ ಕೂಡ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ 1 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸೋದಕ್ಕೆ 10x10 ಚದರ ಅಡಿ ಜಾಗ ಇದ್ರೆ ಸಾಕು, ಇದನ್ನ ನೀವು ಫಿಕ್ಸ್ ಮಾಡಿಸ್ಕೋಬಹುದು. 1 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಸಿಸ್ಟಮ್ ಇಂದ ತಿಂಗಳಿಗೆ 100 ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್, 1, 2, 3 ಕಿಲೋವ್ಯಾಟ್ ಸಾಮರ್ಥ್ಯ ಇರುವಂತ ಸೋಲಾರ್ ಸಿಸ್ಟಮ್ ಅನ್ನ ನಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಹಾಕ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, 1 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸೋದಕ್ಕೆ 60ರಿಂದ 80 ಸಾವಿರ ರೂಪಾಯಿ ಇಲ್ಲಿ ಒಂದು ಘಟಕದ ವೆಚ್ಚ ಆಗುತ್ತೆ. ಅದರಲ್ಲಿ 30 ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ. 2 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಸಿಸ್ಟಮ್ಗೆ 1,20,000 ರೂಪಾಯಿಯಿಂದ 1,60,000 ರೂಪಾಯಿ ಖರ್ಚಾಗುತ್ತೆ. ಅದರಲ್ಲಿ ನಿಮ್ಗೆ 60 ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ 3 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸೋದಕ್ಕೆ 1,80,000 ರೂಪಾಯಿಯಿಂದ 2,40,000 ರೂಪಾಯಿವರೆಗೂ ಇಲ್ಲಿ ವೆಚ್ಚ ಆಗುತ್ತೆ. ಅದರಲ್ಲಿ ನಿಮ್ಗೆ 78 ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇದರಿಂದ ನಿಮ್ಗೆ 1 ಕಿಲೋವ್ಯಾಟ್ ಕೆಪಾಸಿಟಿ ಇರುವಂತ ಸೋಲಾರ್ ಪ್ಯಾನಲ್ ಇಂದ ವರ್ಷಕ್ಕೆ 9,600 ರೂಪಾಯಿ ಉಳಿತಾಯ ಆಗುತ್ತೆ. 2 ಕಿಲೋವ್ಯಾಟ್ ಸೋಲಾರ್ ಸಿಸ್ಟಮ್ ಇಂದ 21,000 ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತೆ 3 ಕಿಲೋವ್ಯಾಟ್ ಮತ್ತೆ ಅದಕ್ಕಿಂತ ಹೆಚ್ಚು ಕೆಪಾಸಿಟಿ ಇರುವಂತ ಸಿಸ್ಟಮ್ ಇಂದ 36,000 ರೂಪಾಯಿ ವರ್ಷಕ್ಕೆ ಉಳಿತಾಯ ಆಗುತ್ತೆ. ಕರೆಂಟ್ ಬಿಲ್ ಉಳಿತಾಯ ಆಗುತ್ತೆ. ಸೊ ಈ ಒಂದು ಯೋಜನೆ ಇಂಡಿವಿಜುವಲ್ ಹೋಮ್ಸ್ಗೂ ಹಾಕ್ಸ್ಕೋಬಹುದು. ಅಂದ್ರೆ ನಿಮ್ದು ಸಪರೇಟ್ ಮನೆ ಇರುತ್ತೆ, ಆ ಸಪರೇಟ್ ಮನೆಗೂ ಕೂಡ ಬೇಕಾದ್ರೆ ಅಳವಡಿಸ್ಕೋಬಹುದು. ಅಥವಾ ನಿಮ್ದೇನಾದ್ರು ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ ಅಂತ ಏನಿರುತ್ತೆ, ಅಪಾರ್ಟ್ಮೆಂಟ್ ಕಸ್ಟಮರ್ ಕೂಡ ಈ ಒಂದು ಯೋಜನೆಯಿಂದ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸ್ಕೋಬಹುದು. ಸೊ ಈ ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತವರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದ್ರೆ ಕಿಲೋವ್ಯಾಟ್ಗೆ ಅಂದ್ರೆ 1 ಕಿಲೋವ್ಯಾಟ್ಗೆ 18,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಓಕೆ, ಈ ಒಂದು ಯೋಜನೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಮತ್ತೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಅಪ್ಲೈ ಮಾಡೋದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. www.pmsuryaghar.gov.in ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು. ಅಥವಾ ಬೆಸ್ಕಾಂ ವೆಬ್ಸೈಟ್ ಇಂದನೂ ಕೂಡ ಅಪ್ಲೈ ಮಾಡಬಹುದು. ಎರಡು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು.
ಅಪ್ಲೈ ಮಾಡೋದು ಹೇಗೆ ಅಂತ ಜಾಸ್ತಿ ಕಾಮೆಂಟ್ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದು ಹೆಲ್ಪ್ ಲೈನ್ ಕೂಡ ಕೊಟ್ಟಿರುವಂತದ್ದು. ಈ ಒಂದು ಹೆಲ್ಪ್ ಲೈನ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಾಲ್ ಕೂಡ ಮಾಡಬಹುದು. ನಂಬರ್ ಏನು ಅಂದ್ರೆ 08022340816 ಇದು ಹೆಲ್ಪ್ ಲೈನ್ ಆಗಿರುತ್ತೆ. ಇಮೇಲ್ ಕೂಡ ನೀವು ಮಾಡಬಹುದು bescomsgy@gmail.com ಈ ಒಂದು ಮೇಲ್ಗೆ ನೀವು ಮೇಲ್ ಕೂಡ ಮಾಡಬಹುದು. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕರೆಂಟ್ ಬಿಲ್ ಬೇಕಾಗುತ್ತೆ, ಮತ್ತೆ ನೀವು ಇರುವಂತಹ ಅಡ್ರೆಸ್ ಪ್ರೂಫ್ ಕೂಡ ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಅಂದ್ರೆ ಫೋನ್ ನಂಬರ್ ಬೇಕಾಗುತ್ತೆ. ಇದಿಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್. ಅದೇ ಇದಾದ್ಮೇಲೆ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀವು ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಯೋಜನೆ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಸೊ ಈ ಒಂದು ಯೋಜನೆಯಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡೀರಿ.